ಹಾ, ಸೂಪರ್. ನಮಸ್ಕಾರ ಎಲ್ಲರಿಗೂ. ಇವತ್ತು ತಿಳಿ ಸಾರು ಅಥವಾ ಬೇಳೆ ಸಾರು ಹೇಗ್ ಮಾಡೋದನ್ನ ನೋಡೋಣ. ಮೊದಲಿಗೆ ಸಾರಿನ ಪುಡಿ ಹೇಗ್ ಮಾಡೋದು ಅದನ್ನ ನೋಡ್ಕೋಣ. ಅದಕ್ಕೆ ಏನೇನ್ ಸಾಮಾನುಗಳು ಬೇಕಿದೆ ಇಲ್ಲಿದೆ. ಬ್ಯಾಡಗಿ ಮೆಣಸಿನಕಾಯಿ, ಇದು ಮೇನ್ಲಿ ಕಲರ್ ಬರೋದಕ್ಕೋಸ್ಕರ ಒಂದು 10 ಬ್ಯಾಡಗಿ ಮೆಣಸಿನಕಾಯಿ. ಗುಂಟೂರು ಮೆಣಸಿನಕಾಯಿ ಒಂದು 4ರಿಂದ 5 ಅಥವಾ ಒಂದು 6 ಗುಂಟೂರು ಮೆಣಸಿನಕಾಯಿ, ಖಾರ ಎಷ್ಟು ಬೇಕೋ ಅಷ್ಟು. ಎಣ್ಣೆ ಒಂದು ಅರ್ಧ ಸ್ಪೂನ್ 1 ಸ್ಪೂನ್ ಬೇಕಾಗುತ್ತೆ. ಮೇನ್ಲಿ ಇದು ಹುರಿಯೋದಿಕ್ಕೆ ಮತ್ತೆ ಒಗ್ಗರಣೆ ಕೊಡೋದಿಕ್ಕೆ ಸಾರಿಗೆ. ಅದಕ್ಕೆ ತಕ್ಕ ಹಾಗೆ ಸಾಸಿವೆ ಒಂದು ಟೀ ಸ್ಪೂನ್ ಅಷ್ಟು ಬೇಕಾಗತ್ತೆ. ಕೊತ್ತಂಬರಿ ಬೀಜ 3 ಟೀ ಸ್ಪೂನ್ ಕೊತ್ತಂಬರಿ ಬೀಜ ಇಟ್ಕೊಂಡಿದೀನಿ. ಅರಿಶಿನ ಒಂದು ಅರ್ಧ ಟೀ ಸ್ಪೂನ್ ಸಾಕಾಗತ್ತೆ. ಕರಿಬೇವು ಒಂದು 2 ಎಸಳು. ಮೆಂತ್ಯ ಒಂದು ಅರ್ಧ ಟೀ ಸ್ಪೂನ್. ಜೀರಿಗೆ 1.5 ಟೀ ಸ್ಪೂನ್. ಇಂಗು ಒಂದು 2 ಚಿಟಿಕೆ ಅಷ್ಟು. ಇದಿಷ್ಟು ಬೇಕಿದೆ. ಸೊ ಈಗ ಪುಡಿ ಹೇಗ್ ಮಾಡೋದು ನೋಡೋಣ. ಮೊದಲಿಗೆ ಬ್ಯಾಡಗಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ ಹಾಗೂ ಕೊತ್ತಂಬರಿ ಬೀಜ, ಇದು ಮೂರನ್ನು ಹಾಕಿ ಹುರಿದುಕೊಳ್ಳೋಣ. ಫಸ್ಟ್ ಮೆಣಸಿನಕಾಯಿ ಹುರಿಯೋದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ನಾನು ಎಣ್ಣೆ ಹಾಕ್ತೀನಿ ಈಗಲೇ ಇದಕ್ಕೆ. ಇದನ್ನ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಮೆಣಸಿನಕಾಯಿ ಜೊತೆ ಕೊತ್ತಂಬರಿ ಬೀಜ ಹುರಿದಾಗಿದೆ. ಮತ್ತೊಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ತಗೊಳ್ಳೋಣ. ಅರ್ಧ ಸ್ಪೂನ್ ಅಷ್ಟು ಸಾಸಿವೆ, ಮೆಂತ್ಯ ಒಂದು ಅರ್ಧ ಸ್ಪೂನ್, ಜೀರಿಗೆ 3 ಸ್ಪೂನ್, ಅರಿಶಿನ ಒಂದು ಅರ್ಧ ಸ್ಪೂನ್ ಅಷ್ಟು, ಕರಿಬೇವು ಪೂರ್ತಿ 2 ಎಸಳು. ಇದಕ್ಕೆ ಇಂಗ್ ಹಾಕ್ತೀನಿ ಒಂದು ಅರ್ಧ ಚಿಟಿಕೆ ಅಷ್ಟು. ಈಗ ಇದನ್ನ ಹುರಿದಿಟ್ಕೊಂಡಾಗಿದೆ. ಇದೆಲ್ಲಾನು ಸೇರಿಸಿ ಅಂದ್ರೆ ಮೆಣಸಿನಕಾಯಿ ಜೊತೆಗೆ ಸಣ್ಣದಾಗಿ ಪುಡಿ ಮಾಡೋಣ. ಸೊ ನಾನು ಪುಡಿ ಮಾಡ್ಕೊಂಡು ಬರ್ತೀನಿ, ಎಲ್ಲೂ ಹೋಗ್ಬೇಡಿ. ಆಲ್ರೈಟ್, ಸಾರಿನ ಪುಡಿ ಈಗ ರೆಡಿ ಇದೆ. ಸಾರು ಮಾಡಕ್ಕೆ ಏನೇನು ಬೇಕಿದೆ. ಎಣ್ಣೆ ಒಂದು ಅರ್ಧ ಸ್ಪೂನ್ ಒಗ್ಗರಣೆಗೆ, ಅದ್ರ ಜೊತೆಗೆ ಸಾಸಿವೆ, ಆಮೇಲೆ ಒಂದು ಚಿಟಿಕೆಯಷ್ಟು ಇಂಗು. ಇದಾದ್ರ ಮೇಲೆ ನಾವು ಬೇಯಿಸಿಟ್ಟಿರುವಂತ ಬೇಳೆ ಮತ್ತೆ ಟೊಮೆಟೊ ಅದನ್ನು ಸ್ವಲ್ಪ ಕಡ್ದಿಟ್ಕೊಳ್ಳಿ, ಯಾಕಂದ್ರೆ ಬೇಳೆ ಬರಬಾರ್ದು. ಕಡ್ದ ಮೇಲೆ ಹಾಕಿ. ಅದಾದ್ಮೇಲೆ ನಮ್ಗೆ ಕೊತ್ತಂಬರಿ ಮತ್ತೆ ಕರಿಬೇವು ಬೇಕು. ಅದಾದ್ಮೇಲೆ 1 ಸ್ಪೂನ್ ಅಷ್ಟು ಬೆಲ್ಲ, 1 ಸ್ಪೂನ್ ಅಷ್ಟು ಉಪ್ಪು, 1 ನಿಂಬೆ ಗಾತ್ರದ ಹುಣಸೆಹಣ್ಣ ನೆನೆಸಿಟ್ಕೊಂಡಿದೀನಿ, ಅದನ್ನ ಹಾಕ್ತೀನಿ. ಸೊ ಶುರು ಮಾಡೋಣ. ಮೊದಲಿಗೆ ಎಣ್ಣೆ ತಗೊಳ್ತೀನಿ. ಸಾಸಿವೆ, ಹಿಂಗ್ ಹಾಕ್ತೀನಿ. ಬೇಳೆ ಮತ್ತೆ ಟೊಮೆಟೊನ ಬಗ್ಗಿಸ್ತೀನಿ. ಈಗ ಅದಕ್ಕೆ ಸಾರಿನ ಪುಡಿ ನಾವೊಂದು 3 ಸ್ಪೂನ್ ಸಾರಿನ ಪುಡಿ ಹಾಕ್ತಾ ಇದ್ದೀನಿ ಈಗ. ಅದರ ಜೊತೆಗೆ ಉಪ್ಪು, ಬೆಲ್ಲ, ಹುಣಸೆಹಣ್ಣು ನೆನೆಸಿಟ್ಟಿದ್ದು ಅದನ್ನ ಪೂರ್ತಿ ಕಿವುಚ್ಕೊಂಡು, ಹುಣಸೆಹಣ್ಣು ಬರದೇ ಇರೋ ರೀತಿ ಬರೀ ನೀರು ಮಾತ್ರ ಹಾಕೊಳ್ಳಿ. ಕುದಿಯಕ್ ಮುಂಚೆನೆ ಇದಕ್ಕೆ ಕರಿಬೇವು ಹಾಕ್ತೀನಿ. ಕರಿಬೇವು ಹೀಗೆ ಅಂದ್ರೆ ಒಗ್ಗರಣೆಲಿ ಬೇಡ, ಡೈರೆಕ್ಟ್ ಆಗಿ ಹಾಕಿ, ಅದರದ್ದು ಬೇರೆನೆ ಘಮ ಸಿಗುತ್ತೆ. ಜೊತೆಗೆ ಕೊತ್ತಂಬರಿ ಒಂದ್ ಸ್ವಲ್ಪ ಕಟ್ ಮಾಡಿ ಹಾಕ್ತೀನಿ. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಮೇಲಿಂದ ಹಾಕೊಳ್ಳಿ. ಒಂದು 5 ನಿಮಿಷ ಕುದಿಲಿ. ಸಾರು ಕುದೀತಾ ಇದೆ. ಕಲರ್ ನೋಡಬಹುದು, ಮೋರ್ ದೆನ್ ಆರೆಂಜ್ ಗಿಂತ ಜಾಸ್ತಿ ಸ್ವಲ್ಪ ಕೆಂಪು ಬಣ್ಣ ಕಲರ್ ತಿರುಗಿದೆ. ಘಮ ವಾಸನೆ ಬರ್ತಾ ಇದೆ. ಸ್ವಲ್ಪ ಟೇಸ್ಟ್ ಮಾಡಿ ನೋಡೋಣ. ಉಪ್ಪು, ಹುಳಿ, ಖಾರ
ಹದವಾಗಿ ಬಂದಿದೆ. ನಾವು ಏನ್ ಮಾಡಿದ್ವಿ ಸಾರಿನ ಪುಡಿ, ಅದ್ಭುತವಾದ ಘಮ ಬರ್ತಾ ಇದೆ, ತುಂಬಾ ಚೆನ್ನಾಗಿ ಬಂದಿದೆ. ಸಾರಿನ ಪುಡಿ ಜೊತೆಗೆ ಸಾರು ಮಾಡಿದೀನಿ. ಈಗ ನಿಮ್ಮ ಸರದಿ, ನೀವು ಟ್ರೈ ಮಾಡಿ ನೋಡಿ.